ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಲಸಂಪನ್ಮೂಲ ಖಾತೆ ಸಚಿವರಾದಂತಹ ಚಲುವರಾಯ ಸ್ವಾಮಿರವರು ಅರೆಕಾಲಿಕ ಕೃಷಿಯನ್ನು ಬೆಳೆಯಿರಿ, ಏನು ನಮ್ಮ ಜಲಾಶಯದಲ್ಲಿ ನೀರಿನ ಸಂಗ್ರಹ ಲಭ್ಯತೆ ಇದೆಯೋ ಅದಕ್ಕೆ ಅನುಗುಣವಾಗಿ ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳಿ ಒಂದು ಸಲಹಾ ಸಮಿತಿ ಸಭೆಯಲ್ಲಿ ಸೂಚನೆಯನ್ನು ನೀಡಿದ್ದಾರೆ. ಅದರಂತೆ ಕೂಡ ಮಂಡ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ದಿವಸ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಏನು ನೀವು ರಾಗಿ, ನವಣೆ, ಅರ್ಕ, ಜೋಳ ಈ ಥರದ ಬೆಳೆಗಳನ್ನು ಬೆಳೀರಿ ಮತ್ತು ದೀರ್ಘಕಾಲಿಕ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಅಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಯಾವ ಅವೈಜ್ಞಾನಿಕ ಒಂದು ಸಭೆಯ ತೀರ್ಮಾನ ಇದೆ ಅಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ನಾವು ರಾಗಿ, ಜೋಳ ಮತ್ತೆ ಉದ್ದು ಅವರೇ ಬೆಳಿಕಾಗುತ್ತಾ? ಇಂಥ ಸಂದರ್ಭದಲ್ಲಿ ಈಗ ಸೆಪ್ಟೆಂಬರ್ ಮೊದಲನೇ ವಾರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ದೀರ್ಘಕಾಲಿಕ ಬೆಳೆ ಬೆಳಿಬೇಡಿ ಅಂತೇಳಿ ಅಯೋಜ್ಞಾನಿಕ ತೀರ್ಪು ಹೇಳ್ತಾರೆ. ಒಂದು ಕಡೆ ಇವರು ನಮ್ಮ ಜಲಾಶಯವನ್ನ ತಮಿಳುನಾಡಿಗೆ ಹಡ ಇಟ್ಕೊಂಡು ದಿನನಿತ್ಯ ನೀರು ಹರಿಸ್ತಾ ಇದ್ದಾರೆ. ಇಲ್ಲಿ 4 ಜಿಲ್ಲೆಗಳಿಗೆ ಕುಡಿಯುವ ನೀರಿಲ್ಲ. ರಾಜ್ಯ ಸರ್ಕಾರ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿಲ್ಲ, ಪರಿಹಾರವನ್ನು ವಿತರಣೆ ಮಾಡಿಲ್ಲ. ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಕೃಷಿ ಇಲಾಖೆ ಅಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಈ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಈ ಆದೇಶ ನಿಮ್ಮ ಕೊಠಡಿ ಒಳಗೆ ಮಾತ್ರ ಇಟ್ಕೋಬೇಕು. ನೀವೇನಾದ್ರೂ ಹಳ್ಳಿಗಳಿಗೆ ಬಂದು ನೀವು ಜನರಿಗೆ, ರೈತರಿಗೆ ಕೃಷಿ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರೆ ಗ್ರಾಮದೊಳಕ್ಕೆ ಯಾವುದೇ ಕಾರಣಕ್ಕೂ ಪ್ರವೇಶ ಮಾಡೋದಿಲ್ಲ. ನೀವು ಅಯೋಜ್ಞಾನಿಕವಾದಂತಹ ಈ ತೀರ್ಮಾನ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಈ ಕೂಡಲೇ ಏನು 15 ದಿವಸಗಳ ಕಾಲ ಕಡ್ಡು ಪದ್ಧತಿ ನೀರರಿಸ್ತೀನಿ ಅಂತ ಹೇಳಿದಿರಿ, ಇದು 8 ದಿವಸ 10 ದಿವಸ ನಾವು ಕೊನೆ ಭಾಗಕ್ಕೆ ಬರಬೇಕಾದ್ರೆ ಮದ್ದೂರಿನ ಕೊನೆ ಭಾಗಕ್ಕೆ ಕಾಲವಳ ಆಗುತ್ತದೆ. ಮಳವಳ್ಳಿ ಭಾಗಕ್ಕೆ ಬೇಕಾದ್ರೆ 15 ದಿವಸ ಬೇಕಾಗುತ್ತದೆ. ಆದ್ರಿಂದ ಈ ದಿನಾಂಕನ ವಿಸ್ತರಿಸಬೇಕು. ಕಡಿಮೆ ಅಂತ ಹೇಳಿದ್ರೆ 20ರಿಂದ 25 ದಿವಸ ಕಟ್ಟು ಪದ್ಧತಿ ನೀರನ್ನು ಹರಿಸಬೇಕು ಅಂತ